ವೆಲ್ಕಮ್ ಟು ಓಝೋನ್ ವರ್ಲ್ಡ್. ಸ್ನೇಹಿತರೆ, ನೀವು ಈ ಪೇಪರ್ ಕಟ್ಟನ್ನು ಬಹಳ ಜನ ವಾಟ್ಸಪ್ಪಲ್ಲಿ, ಬಹಳ ಜನ ಸ್ಕೂಲಿನ ಸರ್ಗಳು ಮತ್ತು ಕಾಲೇಜಿನ ಸರ್ಗಳು ಕೂಡ ಸೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ SBI ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2022 ಇದು ಏನು ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ ಏನು, ಸೊ ವೆಬ್ಸೈಟ್ ಹೇಗಿದೆ, ಕೊನೆಯ ದಿನಾಂಕ ಏನು, ಎಷ್ಟು ಬರುತ್ತೆ, ಸೊ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಣ್ಣ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದನ್ನು ಬಹಳಷ್ಟು ಸಾರಿ ಬರುವ ಸಾಧ್ಯತೆ ಕಡಿಮೆ ಇದೆ. ಇದರಲ್ಲಿ ಬಡ್ಡಿ scholarship.comನಲ್ಲಿ LIC ಸ್ಕಾಲರ್ಶಿಪ್, SBI, ಕೋಲ್ಗೇಟ್ ಬಹಳಷ್ಟು ವರ್ಷ ಬಿಡ್ತಾರೆ, ಬಟ್ ಶಾರ್ಟ್ ಲಿಸ್ಟ್ ಆಗೋದು ಕಡಿಮೆ. ಸೊ ಇದಕ್ಕೆಲ್ಲ ಯಾವ ದಾಖಲೆಗಳು ಬೇಕು ಎಂಬುದನ್ನು ನಾವು ವೆಬ್ಸೈಟನ್ನು ಲಾಗಿನ್ ಮಾಡಿ ತಿಳ್ಕೊಳ್ಳೋಣ. ಇದನ್ನು ನೀವು ಮೊಬೈಲಲ್ಲಿ ಕೂಡ ಹಾಕಬಹುದು. ಸೊ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ತೀನಿ. ಸೊ ಭಾಳಷ್ಟು ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ, ಲಕ್ಕಿ ಡ್ರಾ ಇದ್ದ ಹಾಗೆ, ಬಂದರೆ ಬರಬಹುದು, ಇಲ್ಲ ಅಂದರೆ ಇಲ್ಲ. ಸೊ ಮುಂದೆ ಸೊ ನಿಮ್ಮ ಮೊಬೈಲಿನ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ BUDDY ಫಾರ್ ಸ್ಟಡಿ ಅಂದರೆ ಬಡ್ಡಿ ಫಾರ್ ಸ್ಟಡಿ ಅಂತ ಹೇಳಿ ಇವರ ವೆಬ್ಸೈಟು ಫಸ್ಟಿಗೆ ಬಂತು. ಬಡ್ಡಿ ಫಾರ್ ಸ್ಟಡಿ ಅಂತ ಹೇಳಿ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕೆಳಗಡೆ ತಗೊಂಡಾಗ ಫಸ್ಟಿಗೆ ಬರುತ್ತೆ ಯಾವುದು ನೋಟಿಸ್ ಬೋರ್ಡ್ ಅಂತ ಇದೆ, ಅಲ್ಲಿ SBI ಆಶಾ ಸ್ಕಾಲರ್ಶಿಪ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕಂಡೀಷನ್ಸ್ ಅಬೌಟ್ ದ ಪ್ರೋಗ್ರಾಮ್ ಅಂದ್ಕೊಳ್ಳಿ. SBI ಫೌಂಡೇಶನ್ ಅವರು ಬಡ ವಿದ್ಯಾರ್ಥಿಗಳಿಗೆ ಅಂತ ಕೊಡ್ತಿದ್ದಾರೆ. ಇಂತಿಷ್ಟು ಅಮೌಂಟ್ ಇರುತ್ತೆ, ಇಂತಿಷ್ಟು ಲಿಮಿಟ್ ಅಂತ ಇರುತ್ತೆ, ಅಷ್ಟೇ ಜನಕ್ಕೆ ಹೋಗುತ್ತೆ. ಎಲಿಜಿಬಿಲಿಟಿ ಸ್ಟೂಡೆಂಟ್ ಸ್ಟಡಿಯಿಂಗ್ 6 to 12th ಕ್ಲಾಸ್, ಯಾರು 6ರಿಂದ 12ನೇ ತರಗತಿವರೆಗೆ ಓದುವ ಬಡ ವಿದ್ಯಾರ್ಥಿಗಳಿಗಾಗಿ ಹಿಂದಿನ ವರ್ಷದಲ್ಲಿ ಅವರು 75%ಗಿಂತ ಜಾಸ್ತಿ ಆಗಿರಬೇಕು. ಅವರ ಇನ್ಕಮ್ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಮ್ಮಲ್ಲಿ 30,000ಕ್ಕಿಂತ ಎಲ್ಲರೂ ಕಡಿಮೆನೇ ಇದ್ದಾರೆ. ಎಷ್ಟು ಸೌಕರ್ಯ ಇದ್ದರೂ ಅಷ್ಟೇ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತಾರೆ. ಸೊ ಡಾಕ್ಯುಮೆಂಟ್ಗೆ ಬರುವುದಾದರೆ, ಡಾಕ್ಯುಮೆಂಟ್ನಲ್ಲಿ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್, ಕಡ್ಡಾಯವಾಗಿ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗೆ ನಿಮ್ಮ ಸ್ಕೂಲು ಅಥವಾ ಕಾಲೇಜಿನಿಂದ ಸಹಿ ಮಾಡಿಸಿ ಅಪ್ಡೇಟ್ ಮಾಡ್ಕೊಳ್ಳಿ. ಆಮೇಲೆ ಆಧಾರ್ ಕಾರ್ಡು, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಇದನ್ನು ಕೇಳಿದರೆ ಇಲ್ಲಿ ನೀವೇನು ಅಪ್ಡೇಟ್ ಮಾಡ್ಬೋದು ಅಂದರೆ ನಿಮ್ಮ ಕಾಲೇಜಿನ ID ಕಾರ್ಡನ್ನು ಅಪ್ಡೇಟ್ ಮಾಡ್ಬೋದು, ಅದು ಈ ವರ್ಷದ್ದು. ಅಥವಾ ನಿಮ್ಮ ಫೀ ರೆಸಿಟಿಯನ್ನು ಅಪ್ಡೇಟ್ ಮಾಡ್ಬೋದು, ಅಥವಾ ಸ್ಟಡಿ ಸರ್ಟಿಫಿಕೇಟ್ ನೀವು ಬರೆಸ್ಕೊಂಡು ಅಪ್ಡೇಟ್ ಮಾಡ್ಬೋದು. ಯಾವುದನ್ನು ಅಪ್ಡೇಟ್ ಮಾಡ್ತಿರಲ್ಲ ಅದು ಕ್ಲೀನ್ ಆಗಿರಲಿ. ಆಮೇಲೆ ಫೀ ರೆಸಿಪ್ಟ್, ಈ ವರ್ಷ ಏನು ಫೀಸ್ ಪೇಮೆಂಟ್ ಮಾಡಿದಿರಲ್ಲ ಅದರದ್ದು ಫೀ ರೆಸಿಪ್ಟ್. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಫೀ ರೆಸಿಪ್ಟು ಕೊಟ್ಟಿರೋದಿಲ್ಲ. ಸೊ ಇಂತಿಷ್ಟು ಅಮೌಂಟ್ ಅಂತ ಕಟ್ಟಿಸ್ಕೊಂಡಿರ್ತಾರೆ, ಅದನ್ನು ನೀವೇನು ಮಾಡಿ ಒಂದು ಹಾಳೆಯಲ್ಲಿ ಬರೆಸ್ಕೊಂಡು ಸೀಲ್ ಸೇವ್ ಮಾಡಿಸ್ಕೊಂಡು ಅಪ್ಡೇಟ್ ಮಾಡ್ಬೋದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ಅಪ್ಲಿಕೆಂಟ್, ಏನು ಅಪ್ಲಿಕೆಂಟ್ನ ಬ್ಯಾಂಕ್ ಪಾಸ್ಬುಕ್ ಅಥವಾ ಅವರ ಪೇರೆಂಟ್ನ ಬ್ಯಾಂಕ್ ಪಾಸ್ಬುಕ್ ನೀವು ಅಪ್ಡೇಟ್ ಮಾಡಬಹುದು. ಅದಾದ ನಂತರ ಇನ್ಕಮ್ ಪ್ರೂಫ್, ತಹಶೀಲ್ದಾರಿಂದ ಪಡೆದಂಥ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಿ, ಅದು ಚಲಾವಣೆಯಲ್ಲಿದ್ದರೆ ಮಾತ್ರ ಅಪ್ಡೇಟ್ ಮಾಡಿ, ಇಲ್ಲಾಂದರೆ ಅಪ್ಲಿಕೇಶನನ್ನು ಹಾಕಬೇಡಿ. ಆಮೇಲೆ ಫೋಟೋ, ವಿದ್ಯಾರ್ಥಿಯ ಫೋಟೋವನ್ನು ಅಪ್ಡೇಟ್ ಮಾಡಿ. ಇಲ್ಲಿ ಹೇಳಿದ್ದಾನೆ ಹೌ ಕ್ಯಾನ್ ಯು ಅಪ್ಲೈ, ನಾನು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಒಂದು ಸರಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಪ್ಲೈನ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಆಮೇಲೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ ನೋಡ್ರಿ, ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೆ ಹಾಗಾಗಿ ತೋರಿಸ್ತಾ ಇದೆ. ಸೊ ಆಶಾ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಅಪ್ಲೈನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ನಿಮ್ಮ ಮೊಬೈಲಲ್ಲಿ ಯಾವ ನಂಬರ್ ಇದೆಯಲ್ಲ ಆ ನಂಬರನ್ನು ತೋರಿಸುತ್ತೆ. ಸೊ ಕಂಟಿನ್ಯೂ ಇದ್ದರೆ ಕಂಟಿನ್ಯೂ ಕೊಡಿ, ಅಥವಾ ಯೂಸ್ ಅನದರ್ ಮೊಬೈಲ್ ನಂಬರ್ ಅಂತ ಕೊಡಿ. ಕಂಟಿನ್ಯೂ ಅಂತ ನಾನು ಆಲ್ರೆಡಿ ಕೊಡ್ತಾ ಇದ್ದೀನಿ. ಸೊ ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್. ಅದಾದ ನಂತರ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್, ಫಸ್ಟ್ ನೇಮಲ್ಲಿ ನಿಮ್ಮ ಹೆಸರು, ಕೊನೆ ಹೆಸರು ಅಂದರೆ ಅಡ್ರೆಸ್ಸು, ಇಮೇಲ್ ID ಕಡ್ಡಾಯವಾಗಿ ಹಾಕಿ, ಮೊಬೈಲ್ ನಂಬರ್, ವಾಟ್ಸಪ್ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಆಮೇಲೆ ನಿಮ್ಮ ಜೆಂಡರ್, ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿ, ನಿಮ್ಮ ಇನ್ಕಮನ್ನು ಎಂಟ್ರ್ ಮಾಡಿ. ಆಮೇಲೆ ಪರ್ಸ್ನಲ್ ವಿತ್ ಡಿಸ್ಯಾಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇದ್ದರೆ ನೀವು
ಎಸ್ ಅಂತ ಎಸ್ ಅಂತ ಕೊಡಿ. ಹ್ಯಾಂಡಿಕ್ಯಾಪ್ಟ್ ಇಲ್ದವರು ನೋ ಅಂತ ಹಾಕಿ. ಆಮೇಲೆ ಅದರ್ ಪರ್ಸ್ನಲ್ ಡೀಟೇಲ್ಸ್. ಇದು ಏನಪ್ಪ ಅಂತಂದರೆ ಅದರ್ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನೀವು ಅದರ್ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಏನಪ್ಪ ಅಂದರೆ ಆರ್ಫನ್ ಅಂದರೆ ನಿಮಗೇನಾದರೂ ದತ್ತಕ್ಕೆ ಪಡೆದಿದ್ದಾರಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲ ಅಂದರೆ ಇಲ್ಲ ನನ್ನಂತ ಹಾಕಿ. ಸಿಂಗಲ್ ಪೇರೆಂಟ್, ನಿಮ್ಮ ತಂದೆ ಅಥವಾ ತಾಯಿಯಲ್ಲಿ ಯಾರಾದರೂ ಒಬ್ಬರು ತೀರಿಕೊಂಡು ಹೋಗಿದ್ದರೆ ನೀವು ಸಿಂಗಲ್ ಪೇರೆಂಟ್ ಅಂತ ಹಾಕ್ಬೋದು. ಇಲ್ಲದಿದ್ದರೆ ನನ್ನಂತ ಕೊಡಿ. ಸಿಬ್ಲಿಂಗ್ಸ್, ಎಷ್ಟು ಜನ ಇದ್ದೀರಾ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕೇಳಿದರೆ, ಸೊ 2 3 4 ನೀವು ಎಷ್ಟು ಜನ ಇಲ್ಲಿ ಹಾಕ್ತಿರಲ್ಲ ಅಲ್ಲಿ ಫ್ಯಾಮಿಲಿ ನೆಕ್ಸ್ಟ್ ಬರುತ್ತೆ, ಅದನ್ನು ಅಪ್ಡೇಟ್ ಮಾಡಬೇಕು. ಅಡ್ರೆಸ್ನಲ್ಲಿ ನಿಮ್ಮ ಊರಿನ ಹೆಸರು ಹಾಕಿ, ಸ್ಟೇಟ್, ಡಿಸ್ಟಿಕ್, ಸಿಟಿ, ಪಿನ್ ಕೋಡ್, ಆಮೇಲೆ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಒಂದ್ಸರಿ ಫಿಲ್ ಮಾಡಿದ್ದೀನಿ, ಹಾಗೆ ತೋರಿಸ್ತಾ ಇದೆ. ಇಲ್ಲೆಲ್ಲ ಪೆಂಡಿಂಗ್ ಅಂತ ಇರುತ್ತೆ. ಸೊ ಎಜುಕೇಷನ್ ಡೀಟೇಲ್ಸ್ ಬರುವಾಗ ನಾನು 8ನೇ ತರಗತಿ ಅಂತ ಹಾಕಿದ್ದೆ, ಹಾಗಾಗಿ ಸೊ ಕ್ಲಾಸ್ 7 ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದೆ. ಕ್ಲಾಸ್ 7ನಲ್ಲಿ ಕರ್ನಾಟಕ ಬೋರ್ಡ್, ಕರ್ನಾಟಕ, ಹಾವೇರಿ. ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಹಾಕಿ. ಯಾವ ವರ್ಷ ಪಾಸೌಟು? 2022 ಅಂದರೆ ಮಾರ್ಚಿಗೆ ಪಾಸ್ ಆಗಿರ್ತಿರಲ್ಲ, ಸೊ 2022. ಇಲ್ಲಿ ನೀವು ಪಡೆದಿರುವ ಅಂಕ ನೋಡಿ ಗ್ರೇಡಲ್ಲಿರುತ್ತೆ. 1 to 9th ಮಾರ್ಕ್ಸ್ ಕಾರ್ಡ್ ಗ್ರೇಡ್ನಲ್ಲಿ ಇರುತ್ತೆ. ಅದನ್ನು ಕನ್ವರ್ಟ್ ಮಾಡಿಕೊಂಡು ನೀವು ಮಾರ್ಕ್ಸನ್ನು ಅಪ್ಡೇಟ್ ಮಾಡಿ. 510 ಎಷ್ಟಕ್ಕೆ? 600ಕ್ಕೆ. ಆಮೇಲೆ ಸೇವ್ ಅಂತ ಕೊಡಿ. ಆಮೇಲೆ ಕ್ಲಾಸ್ 8 ಸೇಮ್ ಕ್ಲಾಸ್ 8 ಹಾವೇರಿ HPS ಬನ್ನೂರು. ನಿಮ್ಮ ಫೀಸ್ ಎಷ್ಟು ಕಟ್ಟಿದಿರಲ್ಲ, ಫೀಸ್ ಸ್ಲಿಪ್ ತಂದಿರ್ತಿರಲ್ಲ, ಅದರಲ್ಲಿ ಎಷ್ಟಿದೆ? 2023. ಸೇವ್ ಆ್ಯಂಡ್ ಕಂಟಿನ್ಯೂ. ಅದಾದ ನಂತರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಹಾಕಿದ್ರಿ ಮೇಲ್ಗೆ? 2 ಹಾಕಿದಿರಲ್ಲ, ಸೊ ಅಲ್ಲಿ ಆ್ಯಡ್ ಮಾಡಬೇಕು. ಜಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ, ಮೆಂಬರ್ ನೇಮ್ ಹಾಕಿ, ಇನ್ಕಮ್, ರಿಲೇಷನ್ಶಿಪ್, ಅದರ್ಸ್, ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ ಎಂಟ್ರ್ ಮಾಡಿ. ಆಮೇಲೆ ಅಕ್ಯುಪೇಷನ್ ಅಂದರೆ ಏನು ಕೆಲಸ ಮಾಡ್ತಾರೆ ನೋಡಿ, ಫಾರ್ಮರ್ ಇದೆ ಅಥವಾ ಡಾಕ್ಟರ್, ಮಾಸೂನ್, ಡೈಲಿ ವೇಜಸ್ ವರ್ಕರ್, ನೀವು ಯಾವುದಾದ್ರೂ ಎಂಟ್ರ್ ಮಾಡಬಹುದು. ಜಸ್ಟ್ ಸೇವ್ ಕೊಡಿ. ಆಮೇಲೆ ಡಾಕ್ಯುಮೆಂಟೇಷನಲ್ಲಿ ನೋಡಿ, ಮೇಕ್ ಶೋರ್ ದ ಡಾಕ್ಯುಮೆಂಟ್ ಈಸ್ ಇನ್ PDF ಆರ್ JPG. ಅಂದರೆ JPGಯಲ್ಲಿದ್ದರೆ 1 MB ಮಟ್ಟ ತೊಗೊಳುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ನೀವು ಮೊಬೈಲಲ್ಲಿ ಫೋಟೋ ಹೊಡೆದು ಅಪ್ಡೇಟ್ ಮಾಡಬಹುದು. ಒಂದು ಅಪ್ಲಿಕೇಶನ್ಗೆ ಲಿಮಿಟ್ ಕೊಟ್ಟಿರ್ತಾರೆ, ಇಷ್ಟು KB ಅಂತ ಹೇಳಿ. ಇಲ್ಲಿ MB ಇದೆ, ಹಾಗಾಗಿ ನೀವು ಮೊಬೈಲಲ್ಲಿ ಅಪ್ಡೇಟ್ ಮಾಡಬಹುದು ಅಂತ ಮಾಡ್ಕೊಳ್ಳಿ. ತದನಂತರ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾದ್ರೆ, ಸೊ ನಾವು ಆಲ್ರೆಡಿ ಒಂದ್ಸರಿ ಈಗ ಫಿಲ್ ಮಾಡಿದ್ದೆ. ಸೊ ಅಕೌಂಟ್ ಹೋಲ್ಡರ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್ ಹಾಕಿದಾಗ ಆಟೋಮೆಟಿಕ್ಕು ಅದು ಬ್ಯಾಂಕು ಮತ್ತು ಯಾವ ಇದೆಯಲ್ಲ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನೋಡಿ 601 ಕೊಟ್ಟಾಗ ಮಂಕಾಪುರ್ ತೊಗೊಳ್ತು. ಸೇವ್ ಕೊಡಿ. ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಎಂಟ್ರ್ ಮಾಡಿ. ಅದಾದ ನಂತರ ಈ ಸ್ಟೆಪ್ಪು ಬಹಳ ಇಂಪಾರ್ಟೆಂಟು. ಏನು? ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಇದೆ. ಸೊ ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಐ ಆಮ್ ಫ್ರಮ್ ಪುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಓನ್ಲಿ ಸಿಂಗಲ್ ಪರ್ಸನ್ ಈಸ್ ವರ್ಕಿಂಗ್ ಇನ್ ಮೈ ಫ್ಯಾಮಿಲಿ, ವಿ ಆರ್ 3 ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ಇನ್ ಮೈ ಫ್ಯಾಮಿಲಿ. ಸೊ ಇದನ್ನೇ ಹಾಕಬೇಕಂತೇನಿಲ್ಲ. ನಿಮಗೆ ಇದಕ್ಕಿಂತ ಚೆನ್ನಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದರೆ ಅದನ್ನು ಅಪ್ಡೇಟ್ ಮಾಡಿ. ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಸ್ಕಾಲರ್ಶಿಪ್? ನಮ್ಗೆ ಆಲ್ಮೋಸ್ಟು ನ್ಯೂಸ್ ಪೇಪರಿಂದ ಗೊತ್ತಾಗಿದೆ. ಸೊ ನ್ಯೂಸ್ ಪೇಪರ್ ಅಂತ ಹಾಕಬೇಕು. ಡಿಸ್ಕ್ರೈಬ್ ಯುವರ್ ಫೈನಾನ್ಷಿಯಲ್ ನೀಡ್ ಫಾರ್ ದಿ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ನಿಮಗೆ ಯಾಕೆ ಅವಶ್ಯಕತೆ ಇದೆ ಹಾಕಿ ಅಂತ ಹೇಳಿದಾನೆ. ಬ್ರ್ಯಾಕೆಟಲ್ಲಿ ಹೇಳಿದಾನೆ, ಗಿವ್ ದ ಡೀಟೇಲ್ಸ್ ಅಬೌಟ್ ದ ಅರ್ನಿಂಗ್ ಮೆಂಬರ್ ಆ್ಯಂಡ್ ಡಿಪೆಂಡೆಂಟ್ಸ್. ಎಷ್ಟು ಜನ ಡಿಪೆಂಡೆಂಟ್ ಆಗಿದ್ದಾರೆ, ಎಷ್ಟು ಜನ ದುಡಿತಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಮೇಲೆಗಡೆ ಹಾಕಿದಾಗೆ ಮೈ ಫಾದರ್ ಈಸ್ ಅ ಸಿಂಗಲ್ ವರ್ಕರ್ ಇನ್ ಮೈ ಫ್ಯಾಮಿಲಿ, ವಿ ಆರ್ ಟೋಟಲಿ 4 ಮೆಂಬರ್ಸ್ ಇನ್ ಮೈ ಫ್ಯಾಮಿಲಿ. ನೋಡಿ ಅಲ್ಲಿ ಮೇಲ್ಗಡೆ 2 ಹಾಕಿದ್ದೀರಾ, ಇಲ್ಲೂ 2 ಹಾಕಿ. 2 ಅಂದರೆ ಎಷ್ಟು? ತಂದೆ ತಾಯಿ ಇಬ್ಬರು ತಮ್ಮ ಅಂದರೆ 4 ಆಯಿತು. ಸೊ 4 ಮೆಂಬರ್ಸ್ ಅಂತ ಅಪ್ಡೇಟ್ ಮಾಡ್ಬೋದು. ಹೌ ವಿಲ್ ಯು ಸ್ಪೆಂಡ್ ದ ಸ್ಕಾಲರ್ಶಿಪ್ ಮನಿ ಇಫ್ ಅವಾರ್ಡೆಡ್? ನಿಮಗೆ ಸ್ಕಾಲರ್ಶಿಪ್ ಸಿಕ್ಕರೆ ನೀವು ಅದನ್ನು ಹೇಗೆ ಖರ್ಚು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಐ ವಿಲ್ ಸ್ಪೆಂಡ್ ದ ಮನಿ ಟು ಮೈ ಫ್ಯೂಚರ್ ಸ್ಟಡೀಸ್ ಆ್ಯಂಡ್ ಐ ವಿಲ್ ಹೆಲ್ಪ್ ಟು ಮೈ ಫ್ರೆಂಡ್ಸ್ ಆ್ಯಸ್ ವೆಲ್. ಸೊ ಆಲ್ರೆಡಿ ನಾನು ಒಂದು ಸರಿ ಫಿಲ್ ಮಾಡಿದ್ದೆ, ಹಾಗಾಗಿ ಇದೆಲ್ಲ ಬಂದಿದೆ. ಸೊ ನೀವು ಈ ರೀತಿ ಎಂಟ್ರ್ ಮಾಡಬಹುದು. ಆಮೇಲೆ ಇನ್ ಕೇಸ್ ಯು ಡೋಂಟ್ ಹ್ಯಾವ್ ಎನ್
ಅಕೌಂಟ್ ಇನ್ SBI ಬ್ಯಾಂಕ್. ನೀವು SBI ಬ್ಯಾಂಕಲ್ಲಿ ಖಾತೆಯನ್ನು ಹೊಂದಿರದೇ ಇದ್ದರೆ ಮ್ಯಾನ್ಯುವಲಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್, ಅಕೌಂಟ್ ನಂಬರ್, IFSC ಕೋಡನ್ನು ಎಂಟ್ರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಹೆಸರನ್ನು ಎಂಟ್ರ್ ಮಾಡಿ, ನಿಮ್ಮ ಅಕೌಂಟ್ ನಂಬರನ್ನು ಎಂಟ್ರ್ ಮಾಡಿ, ಆಮೇಲೆ ನಿಮ್ಮ IFSC ಕೋಡ್, ಆಮೇಲೆ ಬ್ಯಾಂಕ್ ನೇಮ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಯಾವ ಬ್ರಾಂಚ್ ಇದೆಯಲ್ಲ ಆ ಬ್ರಾಂಚನ್ನು ಎಂಟ್ರ್ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ತದನಂತರ ಎಲ್ಲ ಟಿಕ್ ಮಾರ್ಕನ್ನು ಕಂಡೀಷನನ್ನು ನಾನು ಒಪ್ಪಿದ್ದೀನಿ, ನಾನು ನೀಡಿರುವಂಥ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದೆ ಅಂತ ಮಾಡಿ ಪ್ರಿವ್ಯೂ ಕೊಡಿ. ಪ್ರಿವ್ಯೂ ಕೊಟ್ಟಾಗ ನೀವೇನು ಫಾರ್ಮ್ ಫಿಲ್ ಮಾಡಿದ್ದೀರಲ್ಲ ಆ ಫಾರ್ಮು ಡಿಸ್ಪ್ಲೇ ಆಗುತ್ತೆ. ಒಂದು ಸರಿ ಓದ್ಕೊಳ್ಳಿ, ಸಬ್ಮಿಟ್ ಕೊಡಿ. ಲೆಫ್ಟ್ ಸೈಡಲ್ಲಿ ಅಂದರೆ ಇಲ್ಲಿ ನಿಮ್ಮ ಫೋಟೋ ಬರುತ್ತೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ತೋರಿಸುತ್ತೆ. ಅದನ್ನು ಸ್ಕ್ರೀನ್ಶಾಟ್ ಹಾಕಿ ಇಟ್ಕೊಳ್ಳಿ. ಥ್ಯಾಂಕ್ ಯು.